ಫವಾದ್ ಖಾನ್, ಹಾನಿಯಾ ಆಮೀರ್, ಮಾಹಿರಾ ಖಾನ್ ಸೇರಿದಂತೆ ಅನೇಕ ಪಾಕಿಸ್ತಾನದ ಸಿನಿಮಾ ತಾರೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ಮೇಲೆ ಕಿಡಿಕಾರುತ್ತಿದ್ದಾರೆ. ಯಾರಪ್ಪ ಇವರು ಅಂತೀರಾ? ಕೆಲವರು ಬಾಲಿವುಡ್ನಲ್ಲಿ ಕೆಲಸ ಮಾಡಿದವರು, ಇನ್ನು ಕೆಲವರು ಬಾಲಿವುಡ್ನಲ್ಲಿ ಅವಕಾಶಕ್ಕಾಗಿ ಬಾಯ್ ಬಿಡುತ್ತಿದ್ದವರು. ಈ ಹಿಂದೆ ಭಾರತವನ್ನು ಇಂದ್ರ ಚಂದ್ರ ಎನ್ನುತ್ತಿದ್ದ ಇವರೆಲ್ಲ ಪಹಲ್ಗಾಂವ್ ದುರಂತದ ನಂತರ ನಮ್ಮ ಸರ್ಕಾರ ಪಾಕ್ ತಾರೆಗಳನ್ನು, ಯೂಟ್ಯೂಬರ್ಗಳನ್ನು ಬ್ಯಾನ್ ಮಾಡಿದ್ದೇ ತಡ. ಅಂಡು ಸುಟ್ಟ ಬೆಕ್ಕಿನಂತೆ ಕಿರುಚಾಡತೊಡಗಿದ್ದಾರೆ. ಹೌದು, ಇನ್ನು ಮುಂದೆ ಪಾಕ್ ಕಲಾವಿದರು ಭಾರತೀಯ ಸಿನಿಮಾಗಳಲ್ಲಿ ನಟಿಸುವಂತಿಲ್ಲ. ಆ ತಾರೆಯರ ಇನ್ಸ್ಟಾಗ್ರಾಮ್ ಖಾತೆಗಳು ಭಾರತದಲ್ಲಿ ಬಂದ್. ಭಾರತದ ಸಬ್ಸ್ಕ್ರೈಬರ್ಗಳನ್ನೇ ನಂಬಿಕೊಂಡು ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದ ಪಾಕಿಸ್ತಾನಿಗಳ ಜನಪ್ರಿಯ ಯೂಟ್ಯೂಬರ್ಗಳು ಇನ್ಮೇಲೆ ನಮ್ಮಲ್ಲಿ ಬ್ಯಾನ್ ಬ್ಯಾನ್ ಬ್ಯಾನ್. ಈ ಹಿಂದೆ ಉರಿ ಮತ್ತು ಪುಲ್ವಾಮಾ ದುರಂತಗಳು ನಡೆದಾಗಲೇ ಭಾರತದಲ್ಲಿ ಪ್ರಸಾರವಾಗುತ್ತಿದ್ದ ಪಾಕಿಸ್ತಾನದ ಧಾರಾವಾಹಿಗಳು ಮತ್ತು ಬಾಲಿವುಡ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಲಾವಿದರಿಗೆ ನಿಷೇಧ ಹೇರಲಾಗಿತ್ತು. ಆದರೂ ಅಡ್ಡದಾರಿಯಲ್ಲಾದರೂ ನಮ್ಮ ಸಿನಿಮಾಗಳಲ್ಲಿ ತೂರಿಕೊಳ್ಳುವ ಪ್ರಯತ್ನವನ್ನು ಪಾಕ್ ಕಲಾವಿದರು ಬಿಟ್ಟಿರಲಿಲ್ಲ. ಯೂಟ್ಯೂಬ್ನಲ್ಲಿ ಪ್ರಸಾರವಾಗುತ್ತಿದ್ದ ಪಾಕ್ ಧಾರಾವಾಹಿಗಳು ನಿನ್ನೆ ಮೊನ್ನೆಯವರೆಗೂ ಭಾರತದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯವಾಗಿದ್ದವು. ಆದರೆ ಪಾಕ್ ಮನರಂಜನಾ ಮಾಧ್ಯಮದವರ ಯಾವ ಬೇಳೆಯೂ ನಮ್ಮಲ್ಲಿ ಬೇಯದಂತೆ ಸರ್ಕಾರ ಸರಿಯಾದ ಬಂದೋಬಸ್ತ್ ಮಾಡಿದೆ. ಅಂತೂ ನಮ್ಮಿಂದ ಅನ್ನ ತಿನ್ನುತ್ತಾ ನಮ್ಮ ಬೆನ್ನಿಗೆ ಚೂರಿ ಹಾಕಿದವರಿಗೆ ತಕ್ಕ ಶಾಸ್ತಿ ಮಾಡಿದಂತಾಗಿದೆ. ಆದರೂ ಕೆಲವು ಸಣ್ಣ ಪುಟ್ಟ ಚಾನೆಲ್ಗಳು ಯೂಟ್ಯೂಬ್ನಲ್ಲಿ ಇನ್ನೂ ಉಳಿದುಕೊಂಡಿವೆ ಅನ್ನುವುದು ಬೇರೆ ವಿಷಯ. ಪಾಕ್ ಜನರಿಗೆ ಭಾರತೀಯ ಸಿನಿಮಾಗಳೆಂದರೆ ಭಾರೀ ಇಷ್ಟವಂತೆ. ಅಲ್ಲಿನ ಸಾಮಾನ್ಯ ಜನರಿಗಂತೂ ಮದುವೆ ಮುಂಜಿ ಇರಲಿ ಬಾಲಿವುಡ್ನ ಹಾಡುಗಳೇ ಬೇಕಂತೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಲ್ಲು ಅರ್ಜುನ್, ದರ್ಶನ್, ಯಶ್ ಮುಂತಾದ ಹಲವಾರು ಭಾರತೀಯ ತಾರೆಯರು ಅವರಿಗೆ ತುಂಬ ಫೇವರೇಟ್. ಪಾಕ್ನಲ್ಲಿ ಬಾಲಿವುಡ್ ಸಿನಿಮಾಗಳನ್ನು ನಿಷೇಧ ಮಾಡಿದರೂ ಕದ್ದು ಮುಚ್ಚಿಯಾದರೂ ನೋಡಿ ಸಂಭ್ರಮ ಪಡುತ್ತಾರಂತೆ ಅಲ್ಲಿನ ಜನ. ಇನ್ನು ಪಾಕ್ ಕಲಾವಿದರ ಬಾಲಿವುಡ್ ನಂಟಂತೂ ಬಹಳ ಹಳೆಯದ್ದು. ಹಲವಾರು ಮಂದಿ ಪಾಕ್ ಕಲಾವಿದರು ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 1991ರಲ್ಲಿ ಬಿಡುಗಡೆಯಾದ ಹೆನ್ನಾ ಚಿತ್ರದಲ್ಲಿ ಪಾಕ್ ಮೂಲದ ನಟಿ ಝೇಬಾ ಬಖ್ತಿಯಾರ್ ರಿಷಿ ಕಪೂರ್ಗೆ ನಾಯಕಿಯಾಗಿ ನಟಿಸಿದ್ದರು. ಈಕೆ ಗಾಯಕ ಅದ್ನಾನ್ ಸಮಿ ಅವರ ಮಾಜಿ ಪತ್ನಿ. ಅದ್ನಾನ್ ಸಮಿ ಪಾಕ್ ಮೂಲದವರಾಗಿದ್ದರೂ ಭಾರತೀಯ ಪೌರತ್ವ ಪಡೆದು ಇಲ್ಲೇ ನೆಲೆಸಿದ್ದಾರೆ. ಬಹು ಜನಪ್ರಿಯ ಹಿಂದಿ ಸಿನಿಮಾ ನಿಖಾದ ನಾಯಕಿ ಸಲ್ಮಾ ಆಗ ಕೂಡ ಪಾಕ್ ಪ್ರಜೆ. 1993ರಲ್ಲಿ ಅಂತ್ ಚಿತ್ರದ ಮೂಲಕ ಬಾಲಿವುಡ್ ಪ್ರವೇಶಿಸಿದ ಸೋಮಿ ಅಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಅವರು ಹೆಚ್ಚು ಸುದ್ದಿಯಲ್ಲಿ ಇದ್ದದ್ದು ಸಲ್ಮಾನ್ ಖಾನ್ ಪ್ರೇಯಸಿಯಾಗಿ. ಮಾಜಿ ಪಾಕ್ ಕ್ರಿಕೆಟಿಗ ಮೊಹಸಿನ್ ಖಾನ್ ತಮ್ಮ ಸಿನಿ ಬದುಕನ್ನು ಆರಂಭಿಸಿದ್ದು ಕೂಡ 1989ರಲ್ಲಿ ತೆರೆಕಂಡ ಬಟ್ವಾರ ಚಿತ್ರದ ಮೂಲಕ. ಸಲ್ಮಾನ್ ಶಾಹಿದ್ ಪಾಕಿಸ್ತಾನದ ಖ್ಯಾತ ಹಿರಿಯ ನಟ. ಕಾಬೂಲ್ ಎಕ್ಸ್‌ಪ್ರೆಸ್ ಅವರ ಮೊದಲ ಬಾಲಿವುಡ್ ಸಿನಿಮಾ. ಆ ಚಿತ್ರದಲ್ಲಿ ಅವರು ತಾಲಿಬಾನ್ ವಿರೋಧಿ ಪಾತ್ರ ಮಾಡಿದ್ದಕ್ಕೆ ಪಾಕಿಸ್ತಾನದಲ್ಲಿ ಭಾರಿ ಟೀಕೆ ವ್ಯಕ್ತವಾಗಿತ್ತು ಎನ್ನಲಾಗುತ್ತದೆ. ಹಾಗಿದ್ದರೂ ಅವರು ಇಷ್ಕಿಯಾ ಮತ್ತು ಡೆಡ್ ಇಷ್ಕಿಯಾ ಸಿನಿಮಾಗಳಲ್ಲಿ ನಟಿಸಿದರು. ತೆರೆ ಬಿನ್ ಲಾಡೆನ್, ಕಿಲ್ ದಿಲ್, ಮೇರಿ ಬ್ರದರ್ ಕಿ ದುಲ್ಹನ್, ಚಶ್ಮೆ ಬಹದ್ದೂರ್, ಲಂಡನ್, ಪ್ಯಾರಿಸ್, ನ್ಯೂಯಾರ್ಕ್ ಚಿತ್ರಗಳಲ್ಲಿ ನಟಿಸಿರುವ ಅಲಿ ಜಾಫರ್ ಅವರಂತೂ ಒಂದು ಕಾಲಕ್ಕೆ ಬಾಲಿವುಡ್ನವರೇ ಆಗಿಬಿಟ್ಟಿದ್ದರು. ಶ್ರೀದೇವಿ ಅಭಿನಯದ ಮಾಮ್ ಚಿತ್ರದಲ್ಲಿ ಪಾಕ್ ನಟಿ ಸಜಲ್ ಅಲಿ ಮತ್ತು ನಟ ಅದ್ನಾನ್ ಸಿದ್ದಿಕಿ ನಟಿಸಿದ್ದರು. ಖೂಬ್ಸೂರತ್ ಚಿತ್ರದಲ್ಲಿ ಸೋನಮ್ ಕಪೂರ್ಗೆ ನಾಯಕನಾಗಿ ನಟಿಸಿದ್ದ ಪಾಕ್ ಧಾರಾವಾಹಿಗಳ ಅತ್ಯಂತ ಜನಪ್ರಿಯ ನಟ ಫವಾದ್ ಖಾನ್ ಕೆಲ ವರ್ಷಗಳ ಹಿಂದೆ ಭಾರತೀಯ ಯುವತಿಯರ ಹಾಟ್ ಫೇವರೇಟ್ ಆಗಿ ಸುದ್ದಿ ಮಾಡಿದ್ದರು. ಭಾರತದಲ್ಲಿ ಬಿಡುಗಡೆಯಾಗಬೇಕಿದ್ದ ಆತನ ಹೊಸ ಸಿನಿಮಾ ಅಬೀಲ್ ಗುಲಾಲ್ಗೆ ಇದೀಗ ತಡೆ ಬಿದ್ದಿದೆ. ಭಾರತೀಯ ಸಿನಿಮಾಗಳಲ್ಲಿ ನಟಿಸಿರುವ ಇನ್ನಷ್ಟು ಕಲಾವಿದರ ಬಗ್ಗೆ ತಿಳಿಯುವ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿ ನಟಿಸಿರುವ ಪಾಕ್ ಕಲಾವಿದರು. ನಮ್ಮ ಕೆಲವು ಕಲಾವಿದರು ಪಾಕಿಸ್ತಾನಿ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಆದರೆ ಅವರುಗಳ ಸಂಖ್ಯೆ ಬೆರಳೆಣಿಕೆಯಷ್ಟಿದೆ. ಕಲಾವಿದರು ಮಾತ್ರವಲ್ಲದೆ ಪಾಕಿಸ್ತಾನಿ ಗಾಯಕರು, ಕಾಮಿಡಿಯನ್ಗಳು ಕೂಡ ಭಾರತದಲ್ಲಿ ಖ್ಯಾತರಾಗಿದ್ದರು. ಈಗ ಅವರೆಲ್ಲರೂ ಬಿಕಾರಿಸ್ತಾನದಲ್ಲೇ ಉಳಿಯುವಂತಾಗಿದೆ. ಭಾರತದಲ್ಲಿ ಕೆಲಸ ಮಾಡಿದ ಅಲ್ಲಿನ ಕಲಾವಿದರು ಈ ಹಿಂದೆ ಭಾರತದ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ದುಂಟು. ಆದರೆ ನಾಯಿ ಬಾಲ ಎಷ್ಟೆಂದರೂ ಡೊಂಕಲ್ಲವೇ? ದುಡ್ಡು ಖ್ಯಾತಿ ತಪ್ಪಿ ಹೋಯ್ತಲ್ಲ ಎಂದು ಹಲಬುತ್ತಾ ಅವರಲ್ಲಿ ಬಹಳಷ್ಟು ಮಂದಿ ಈಗ ಭಾರತ ವಿರೋಧಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ.
ಕೈಗೆಟುಕದ ದ್ರಾಕ್ಷಿಯನ್ನು ಹುಳಿ ಎಂದ ನರಿಯ ಕತೆ ನೆನಪಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.